ಮಾಡಿದ್ವಿ, ಬಟ್ಟೆಗಳು ಸರಿ ಇಲ್ಲದೆ ಹೊಟ್ಟೋಗಿದ್ದೆ. ಈಗ ಆ ಅಮ್ಮನೆ ಕರ್ಸ್ಕೊಂಡವ್ರೆ. ಯಾವಾಗ ಹೋಗಿದ್ರಿ ನೀವು? ನಾಳೆ 3 ತಿಂಗಳಾಗುತ್ತೆ ಹೋಗಿ. ಮುಂಚೆ ಯಾವಾಗ ಹೊರಟು ಮಾಡ್ತಾರೆ? 3 ವರ್ಷದಿಂದ. 3 ವರ್ಷದಿಂದ. ಈಗ ಏನೇನು ಅಡಿಗೆ ಮಾಡ್ತಾರೆ ಇಲ್ಲಿ? ಇಲ್ಲಿ ಮುದ್ದೆ, ಅನ್ನ, ಸಾಂಬಾರು, ಪಲ್ಯ, ಪಲಾವು, ಕೇಸರಿ ಬಾತು ಎಲ್ಲ ಮಾಡ್ತೀವಿ. ಯಾವ ಕಡೆಯವ್ರು ನೀವು? ಕುಣಿಗಲ್ಲು. ಪುಣೆಯಲ್ಲಿ. ತಲೆಗಾತ್ರ ಮುದ್ದೆ ಕಟ್ಟೋರು. ಈಗ ನೀ ಎಷ್ಟು ಮುದ್ದೆ ತಿಂದೆ? ಒಂದ್ ಮುದ್ದೆ ತಿಂದೆ ಕಣಪ್ಪ. ಸಾಕು. ಈಗ ಆಗೋಲ್ತು. ಇವಾಗ ಆಗಲ್ಲ. ಅನ್ನ ಊಟ ಮಾಡಿ ಅನ್ನ ತಿಂದೆ. ಅನ್ನ ಬೇಕು. ಅನ್ನ ಮುದ್ದೆ ಜೊತೆಲಿ ಅನ್ನ ಬೇಕೇ ಬೇಕು. ಕರೆಕ್ಟ್. ಅನ್ನ ಬಿಡ್ಬಾರ್ದು. ಲಕ್ಷ್ಮಿ ಅನ್ನ. ನೀವು ರೈತರ? ಎಷ್ಟು ಜನಕ್ಕೆ ಅಡಿಗೆ ಮಾಡಿ ಇಕ್ಕಿದಿರಿ? ಅಯ್ಯೋ ತುಂಬಾ ಮಕ್ಕಳು ಸಾಕಿದ್ದೀನಿ. 60 ಮಕ್ಕಳು ಸಾಕಿದ್ದೀನಿ. 60 ಮಕ್ಕಳು? ಬೇರೆ ಬೇರೆ ಕಡೆ ಅವ್ರೆ ಈಗ ಎಲ್ರು? ಎಲ್ಲಾರು ಮದುವೆ ಆಗಿ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಅಂದ್ರೆ ನೀ ಜೀವನ ನೆಮ್ಮದಿ ಆಗದೆ? ನೆಮ್ಮದಿ ಆಗಿದೆ. ಅದಕ್ಕೆ ನೆಮ್ಮದಿಯಾಗಿರೋದಕ್ಕೆ ತಾಯಿ ಕ್ಷೇತ್ರಕ್ಕೆ ಬಂದಿದ್ಯಾ? ಬಂದಿದ್ದೇನೆ. ಕರೆಸ್ತಾ ಇರ್ತಾಳೆ, ಬರ್ತಾ ಇರ್ತೀನಿ. ಅವ್ರು ನಿಮ್ಮನ್ನ ಕರೆಸ್ತಾರ? ಬಾ ಅಂತ. ಬಾ ಅಂದಾರ? ಯಾವ ತರ ಕನ್ಸಲ್ಲೋ ಅಥವಾ ಬಂದು ಹೇಳ್ತಾರೋ? ಬಂದ್ ಮನ್ಸು ಬರುತ್ತೆ. ಮನ್ಸು ಬಂದಾಗ ಬರ್ತೀನಿ. ಹೆಂಗೆ ಅಜ್ಜಿ? ಬಂದಾಗ ಬರ್ತೀನಿ. ಎಲ್ಲ ದೇವ್ರಿಗೆ ಹೋಗ್ಬಿಟ್ಟು ಬರ್ತೀನಿ. ದೇವ್ರಿಗೆ ಎಲ್ಲ ದೇವ್ರಿಗೆ ಹೋಗಿ ನಮಸ್ಕಾರ. ಕ್ಷೇತ್ರಕ್ಕೆ ಬಂದು ಏನಾರು ಒಳ್ಳೇದಾಗಿದ್ದ? ಆಗ್ತಾ ಇದೆ, ನೋಡೋಣ ಇನ್ ಮುಂದಕ್ಕೇನು. ಆಯ್ತು. ನಾನು ಇನ್ನು ಎಷ್ಟು ಮುದ್ದೆ ತಿಂದ್ರಿ? 1 ಮುದ್ದೆ. ನೀವು ಆಗಿನ ಕಾಲದಲ್ಲಿ ಎಷ್ಟು ತಿಂತಿದ್ರಿ? ಆವಾಗ ಕಾಲದಾಗ ಮುದ್ದೆ ಒಂದೇ? ಒಂದೇ. ಈಗಲೂ ಒಂದೇ? ಈಗ ಒಂದೇ. ಅವಾಗ ದಪ್ಪ ಇರ್ತಿತ್ತು. ಯಾವಾಗ? ಅವಾಗ ಹಿಂದೆ ಎಷ್ಟೇ ದಪ್ಪ ಇರ್ಲಿ ಸಣ್ಣ ಇರ್ಲಿ ಒಂದೇ ಮೀಡಿಯಮ್. ನೀವು ಅದಕ್ಕೆ ಒಂಥರ ಮೀಡಿಯಂ ಆಗಿ ಮಾತಾಡ್ತಿದ್ರಿ. ಇಲ್ಲಿ ಬಿಡಿ. ಆಯ್ತು. ಎಷ್ಟು ಬಾರಿ ಹಿಂಗ್ ಬರ್ತಾ ಇದೀರಿ? ನಾವಿನ್ನೇನು 5 ಸಾರಿ ಬಂದಿದ್ವಿ. ಏನಾರು ಒಳ್ಳೇದಾಗಿದೆ ನಿಮ್ಗೆ? ಪರವಾಗಿಲ್ಲ. ಪರವಾಗಿಲ್ಲ. ಸರ್, ಪ್ರತಿದಿನ ಸುಮಾರು ಒಂದು 500ರಿಂದ 600 ಜನಕ್ಕೆ ಆಗುತ್ತೆ. ಇವತ್ತು ವಾರ್ಷಿಕೋತ್ಸವ ಇದ್ದ ಸಮಯಕ್ಕಾಗಿ ಒಂದು 2000ರಿಂದ 3000 ತನಕ ಜನ ಆಗುತ್ತಾರೆ. ಏನೇನು ಐಟಮ್ ಇದೆ ಸರ್? ಇವತ್ತು ಹೆಸರು ಕಾಳಿದೆ, ರಾಗಿ ಮುದ್ದೆ ಇದೆ, ಅವರೆಕಾಳಿದೆ, ಅನ್ನ ಇದೆ, ಸಾರು ಎಲ್ಲ ಇದೆ ಸರ್. ಸ್ವೀಟು? ಸರ್ ಸ್ವೀಟ್ ಪಾಯಸ ಇದೆ ಸರ್. ಪಾಯಸ ಮತ್ತು ಬೂಂದಿ. ಬೂಂದಿ ಇದೆ ಸರ್. ಪ್ರತಿನಿತ್ಯ ಇದೆಲ್ಲ ಇರುತ್ತಾ ಅಥವಾ ಇವತ್ತು ವಾರ್ಷಿಕೋತ್ಸವ? ಪ್ರತಿದಿನ ಇರುತ್ತೆ ಸರ್. 24 ಅವರ್ಸ್ ಇರುತ್ತೆ. ಪ್ರತಿದಿನ ಏನೇನು ಊಟ ಇರುತ್ತೆ ಸರ್? ಪ್ರತಿದಿನ ಬೆಳಗ್ಗೆ ಪಾಯಸ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಪೊಂಗಲ್ ಇರುತ್ತೆ, ಮಧ್ಯಾಹ್ನ ಅನ್ನ ಸಾರು, ಮತ್ತು ರಾತ್ರಿ ಅನ್ನ ಸಾರು ಇರುತ್ತೆ. ಇವತ್ತು ಸ್ಪೆಷಲ್ ಮುದ್ದೆ ಕಾಳು ಬಂದು ವಾರ್ಷಿಕೋತ್ಸವ ಸಂದರ್ಭವಾಗಿ ಮಾಡಿರೋದು. ಗುಲ್ಬರ್ಗದಿಂದ ಬಂದಿರಿ ನೋಡಿ. ರೊಟ್ಟಿ ತಿನ್ನೋರು ಮುದ್ದೆ ತಿನ್ನಕ್ ಬಂದ್ರೆ ಸಾಕಾದಾಗ ಎಲ್ಲ ಐಟಮ್ಗಳು. ಇವ್ರ ಊಟ ಹಿಂಗೆ ಇರ್ಬೇಕು. ತರಾವರಿ ಊಟ ಇದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗೋದು. ಅಣ್ಣ, ಊಟ ಇದು ಪ್ರಸಾದ ಎಷ್ಟು ಇಷ್ಟ ಆಗ್ತಿದ್ ನಿಮ್ಗೆ? ಚಲೋ. ಮುದ್ದೆ ತಿಂದ್ರ? ಮುದ್ದೆ ತಿಂದಿಲ್ರಿ ನಾವು. ಮುದ್ದೆ ತಿನ್ನಲ್ಲ. ಎಲ್ಲರೂ ನಮ್ಮ ಕಡೆ ಮುದ್ದೆ ಇಷ್ಟ, ನೀವು ಮುದ್ದೆ ತಿಂದಿಲ್ಲ. ಇವೆಲ್ಲ ತರಕಾರಿ ಎಲ್ಲ ಹಾಕೊಂಡಿದ್ದೀರಿ. ಪ್ರಸಾದ ಎಷ್ಟು ಇಷ್ಟ ಆಗ್ತಿದ್ದು? ಚಲೋ ಆದ್ರಿ. ಚಲೋ. ಯಾರ್ಯಾರು ಬಂದಿದ್ದೀರಿ? ಫ್ಯಾಮಿಲಿ ಪೂರಾ ಬಂದಿವ್ರಿ. ಚೆನ್ನಾಗಿದ್ಯಾ ಪ್ರಸಾದ? ಆಯ್ತು. ಇದು ಕಾಳು ನೋಡಿದ ಮೇಲೆ ಅವರೆಕಾಳು ಇಷ್ಟ ಆಯ್ತು. ಒಟ್ಟು ತುಂಬಾ ತಿಂದ್ರಿಯಾ? ತಿಂದೆ. ನೋಡಿ ಖುಷಿ ನೋಡಿ. ಅವ್ರ ಮುದ್ದೆ ತಿಂದಿ ಅನ್ನೋದೇ ಒಂಥರ ಖುಷಿ. ಮುದ್ದೆ ತಿಂದಿದ್ದು. ಅವರೆಕಾಳು ಮುದ್ದೆ ಈ ಮದ್ದಿನ ತರ ಯಾರಿಗೂ ಮಾಡಕ್ ಬರಲ್ಲ ಈಗ. ಹೌದಾ? ಆದ್ರೆ ಇಲ್ಲಿ ಮಾಡ್ತಾರೆ. ಎಷ್ಟು ಇಷ್ಟ ಆಯ್ತು? ಇಷ್ಟ ಆಯ್ತು ನಮ್ಗೆ. ಮುದ್ದೆ ಪ್ರಸಾದ ಅಂತ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದ್ರೆ ನಮ್ ತವ್ರ ಮನೆಗ್ ಬಂದಂಗಿರುತ್ತೆ. ತುಂಬಾನೇ ಸಂತೋಷ ಆಗುತ್ತೆ. ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗ್ತೀವಿ. ನಿಮ್ ತಾಯಿ ಇದ್ದಾರಾ? ನಿಮ್ ತಾಯಿ ಇದ್ರೆ ನಿಮ್ಗೆ 2 ತಾಯಿ ಇದ್ದಾರೆ. ನೀವು ಹೌದು. ಈ ಪ್ರಸಾದ ಇಷ್ಟೊಂದೆಲ್ಲ ಇಷ್ಟು ಚೆನ್ನಾಗಿ ಕೊಡ್ತಾರೆ. ಏನ್ ಅನಿಸ್ತಿದೆ? ತುಂಬಾ ಖುಷಿ ಆಗುತ್ತೆ ನಮ್ಗೆ. ಏನೇನ್ ಪ್ರಸಾದ ಕೊಟ್ಟಿದ್ದಾರೆ? ಎಲ್ಲಾ ಪ್ರಸಾದ, ರೈಸು, ಪಲ್ಯ, ಮುದ್ದೆ, ಕಾಳುಳ್ಳಿ, ಪಾಯಸ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ. ಟೇಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಬೂಂದಿ ಹಾಕ್ಸ್ಕೊಂಡಿಲ್ವಾ? ಪಾಪಕ್ಕೆ ತಿನ್ನಿಸ್ಬಿಟ್ಟು. ಚೆನ್ನಾಗಿದೆ ಊಟ. ಚೆನ್ನಾಗಿದೆ. ದರ್ಶನ ಚೆನ್ನಾಗಾಯ್ತು. ಅಮ್ಮನವ್ರು ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕು ಅಂತ. ಊಟ ಮಾಡ್ಕೊಂಡು ನೋಡ್ತಾನೆ ಇರ್ರಿ ಸಂಜೆ ಗಂಟೆ. ಆಮೇಲೆ ಮನೆಗೆ ಹೋಗಿ ಆಯ್ತು ಬರೋದು. ಈ ಕಡೆ ಊಟ ತುಂಬಾ ಒಳ್ಳೇದಲ್ಲ ಸರ್. ಆಮೇಲೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಿದೆ. ಮುದ್ದೆ ತಿಂದಷ್ಟು ಬೆಟ್ಟ ಕಿತ್ತಾಕ್ತಾರೆ ಅಂತ. ಸೊ ಹಾಗಾಗಿ ಇಲ್ಲಿನ ಊಟ ತುಂಬಾ ವಿಶೇಷವಾದ್ದು. ಏನು ಅಂದ್ರೆ
ಪ್ರೋಟೀನ್ ಇರ್ತದೆ ಇದರಲ್ಲಿ. ರಾಗಿ ಪ್ರೋಟೀನು, ಅವರೆಕಾಳು ಪ್ರೋಟೀನು, ಬೇಳೆ ಪ್ರೋಟೀನು. ಸೊ ಹಸ್ದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅಂತ ಕಲಿಸೋಂಥ ಇದು ಇದೆ ಇಲ್ಲಿ. ದೈವಿ ಪ್ರಸಾದ ಜೊತೆಗೆ ನಮ್ಗೆ ಆರೋಗ್ಯಕ್ಕೆ ಬೇಕಾದಂತ ಮತ್ತೆ ಅದು ಮುಖ್ಯ. ಸೌದೆ ಒಲೆ ಕೂಡ ಮಾಡ್ತಾರೆ. ಹೌದು, ಅದೇ ನಿಮ್ಗೆ ಎಲ್ಲಿ ಸಿಗುತ್ತೆ? ನಿಮ್ಗೆ ಎಲ್ಲೂ ಸಿಗಲ್ಲ ಸೌದೆ ಒಲೆ. ಇವಾಗ ಬೇರೆ ಗ್ಯಾಸ್ ಇಲ್ಲ. ಹೌದು, ಸೌದೆಕಾಯಿ ನೀವು ತಿಂದ್ರ ಇಲ್ಲ? ನೀವು ತಿನ್ವಿ ಸರ್, ಫಸ್ಟ್ ತಿನ್ನೋಡಿ ನೀವು. ತಿನ್ವಿ ಸರ್. ಸರ್ ನೀವು ಈಗ ಒಂದು ಸೆಲೆಬ್ರಿಟಿ ಆಗಿದ್ದೀರಾ, ಎಂತೆಂತ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂದಿದ್ದೀರಾ. ಈಗ ಎಲ್ಲಾ ತರದ್ ಗೊತ್ತಿರುತ್ತೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬಾರ್ದು. ಮಾಡಿದಾಗ ನಿಮ್ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಸರ್? ಹೋಲಿಕೆ ಯಾಕೆ ಮಾಡಿ ಸರ್? ಫಸ್ಟ್ ಆಫ್ ಆಲ್ ಅಲ್ವಾ, ಡಿಫ್ರೆನ್ಸ್ ಏನೂ ಇಲ್ಲ ಸರ್. ಒಂದೇ ಒಂದು ಹೇಳ್ತೀನಿ, ತಾಯಿ ಮುಂದೆ ನಾವೆಲ್ಲ ಒಂದೇ ಅಷ್ಟೇ. ಆ ತಾಯಿ ಮುಂದೆ ನಾವೆಲ್ಲ ಒಂದೇ ಸರ್, ಬೇರೆ ಅಲ್ಲ ಸರ್. ಸರ್, ಈ ತರ ಒಂದು ದೈವಿಕ ಕ್ಷೇತ್ರಗಳಲ್ಲಿ ಇಷ್ಟೊಂದು ಹೊಟ್ಟೆ ತುಂಬಾ ಪ್ರಸಾದ ರೀತಿ ಕೊಡುವಂತ ಬರೋ ಭಕ್ತಾದಿಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಸರ್? ಇಷ್ಟು ಉಪಯೋಗನಾ ಸರ್? ಇಷ್ಟು ಉಪಯೋಗ ಅಂತ ಕೇಳ್ತೀರಾ? ಅದ್ರಲ್ಲಿ ಏನ್ ಸರ್? ನೀವು ಇವಾಗ ನಮ್ಮ ಕರ್ನಾಟಕದಲ್ಲಿ ಸಿಗೋಂಗೆ ಊಟ ಅಂದ್ರೆ ನಮ್ಮ ಶೃಂಗೇರಿಲಾಗ್ಲಿ, ಹೊರನಾಡಲ್ಲಾಗ್ಲಿ, ಧರ್ಮಸ್ಥಳದಲ್ಲಾಗ್ಲಿ, ಕುಕ್ಕೆಲಾಗ್ಲಿ, ಉಡುಪಿಲಾಗ್ಲಿ, ನೀವೆಲ್ಲೇ ಹೋಗಿ ಕರ್ನಾಟಕದಲ್ಲಿ ನೀವು ಫಸ್ಟ್ ನಿಮ್ಗೆ ದೇವ್ರ ದರ್ಶನ ಆಯ್ತು ಅಂತೆಲ್ಲ ಕೇಳಲ್ಲ. ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಕರೆಕ್ಟ್ ಸರ್. ಪರಮಾತ್ಮನ ನೀವು ಹಸ್ವಲ್ ನೋಡ್ಬೇಕು ಅಂತ ಹೇಳ್ತಾರಲ್ಲ, ನೋಡ್ಬೋದು. ಹಣದಲ್ಲಿ ಹಸ್ವಲ್ ನೋಡಿ ನೀವು ಅಂತ, ಹೊಟ್ಟೆ ತುಂಬಿಸೋದ್ರಲ್ಲಿ ನೋಡಿ ಅಂತ. ಸೊ ಹಾಗಾಗಿ ಹೊಟ್ಟೆ ಹಸು ಅನ್ನೋದು ಪರಮಾತ್ಮನ ಇರುತ್ತೆ. ಯಾಕಂದ್ರೆ ನಿಮ್ಮನ್ನ ಯಾಕೆ ಕೇಳಿದ್ವಿ ಅಂದ್ರೆ, ನೀವೊಂದು ಸಾಮಾಜಿಕವಾಗಿ ಗುರುತಿಸ್ಕೊಂಡವರು, ಸಮಾಜದ ಏಳು ಬೀಳು ನೋಡ್ರಿ. ನಿಮ್ಗೆ ಎಲ್ಲಿ ದೇವ್ರು ನೆಲೆಸಿರ್ತಾರೆ ಅಲ್ಲಿ ಆಹಾರಕ್ಕೆ ನೆಮ್ಮದಿಗೆ ತೊಂದರೆ ಇರಲ್ಲ ಅಂತ ನಾನು ಕೇಳ್ಪಟ್ಟೆ. ಊಟ ಅತಿ ಮುಖ್ಯ. ಮತ್ತೆ ಊಟ ನೆಮ್ಮದಿ ಅತಿ ಮುಖ್ಯ. ಎಲ್ಲಿ ದೇವ್ರು ಇರ್ತಾರೆ, ಎಲ್ಲಿ ನೆಲೆಸಿರ್ತಾರೆ, ಅಲ್ಲಿ ಆಹಾರಕ್ಕೆ ಯಾವತ್ತೂ ಕೊರತೆ ಬರಲ್ಲ. ದೇವ್ರ ಕಡೆ ಎಲ್ಲವೂ ಕೂಡ ಸಿಗುತ್ತೆ. ಎಲ್ಲ ಕೂಡ ಸಿಗುತ್ತೆ ನೋಡಿ. ನಿಮ್ಗೆ ಏನು ಸಿಕ್ಕಿಲ್ಲ ಆದ್ರೂ ಕಾಯಿ ಹಣ್ಣಾದ್ರೂ ಕೊಡ್ತಾರೆ ನಿಮ್ಗೆ, ಪ್ರಸಾದ. ಮತ್ತೆ ಹೊಟ್ಟೆ ತುಂಬಿಸುತ್ತಲ್ವಾ ಅದು? ಖಂಡಿತ ಮತ್ತೆ ಖಂಡಿತ ಖಂಡಿತ ಸರ್. ಈಗ ನೀವು ಪ್ರಸಾದ ಟೇಸ್ಟ್ ಮಾಡಿ ನೀವು ಕೇಳಬಾರ್ದು. ಯಾಕಂದ್ರೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ತಿಂದವ್ರು. ನಾನು ಅದನ್ನೇ ಹೇಳ್ದೆ, ನಾ 5 ಸ್ಟಾರ್ ಅಂತ ಬರಲ್ಲ. ಆ ತಾಯಿ ಮುಂದೆ ಮಕ್ಕಳೆಲ್ಲ ಒಂದೇ ಅಲ್ವಾ? ಸೊ ಅದನ್ನ ಅನ್ಸ್ಕೊಂಡೆ ನಾವು ಮಾಡ್ತಿರೋದು ಅಷ್ಟೇ. ಸರ್, ಇದೆ ಈ ಕ್ಷೇತ್ರ ಏನಕ್ಕೆ ಅಂದ್ರೆ ತುಂಬಕ್ಕೆ ಐತಿಹಾಸಿಕವಾಗಿದೆ. ನಿಮ್ಮ ಗಮನಿಸಿದ ಜ್ಞಾನ ದೊಡ್ಡ ವಿದ್ಯೆ. ಅದು ದೊಡ್ಡ ವಿದ್ಯೆ, ಸಂಸ್ಕಾರ ದೊಡ್ಡ ವಿದ್ಯೆ. ನೀವು ಬುಕ್ಕಲ್ಲಿ ಓದ್ತೀರಾ, ಬರೀತೀರಾ, ಪಾಸ್ ಆಗ್ತೀರಾ. ಆಮೇಲೆ ನೀವ್ ಹೇಳ್ದಂಗೆ ನೆನಪಾಗುತ್ತೆ ಸರ್. ಇವತ್ತು ಎಷ್ಟೋ PhD ಗಳು ಮಾಡಿರೋರು ಒಬ್ಬ ಹಳ್ಳಿಯಲ್ಲಿ ಇರುವಂತ ಬುದ್ಧಿ ಇರುದಿಲ್ಲ. ಅವ್ನಿಗೆ ಮುಂದೆ ಗೊತ್ತಿರೋದು. ಅದಕ್ಕೆ ಅಂದ್ರೆ ತುಂಬಾ ಸಾಮಾಜಿಕ ಜ್ಞಾನ ತುಂಬಾ ಮುಖ್ಯ. ಸಾಮಾಜಿಕ ಜ್ಞಾನ, ಸಂಸ್ಕಾರ ತುಂಬಾ ಮುಖ್ಯ. ನಮ್ಮ ಕರ್ನಾಟಕದಲ್ಲಿ ಸಂಸ್ಕಾರ ಅನ್ನೋದು ತುಂಬಾ ಬಹಳ ಮುಖ್ಯ. ಅದಕ್ಕೆ ಅಲ್ವಾ ಸರ್ ನಮ್ಮ ಕರ್ನಾಟಕ ಒಂದು ರೀತಿ ಹೊಸ ಮತ್ತೆ ಕನ್ನಡಕ್ಕೊಂದೇ ಸರ್ ತಲೆ ಕಟ್ಟಿರೋದು, ಇನ್ಯಾವ ಭಾಷೆಗೂ ಇಲ್ಲ. ಸಖತ್ತಾಗಿ ಹೇಳಿದ್ರು. ಎಲ್ಲದಕ್ಕೂ ಪೇಟ ಇದ್ದಂಗೆ ಇರುತ್ತೆ ನೋಡಿ ನಮ್ಮ ಕನ್ನಡ ಭಾಷೆ. ನಿಕುಟ ಇದ್ದಂಗೆ. ಮತ್ತೆ ಯಾವ ಭಾಷೆಗೂ ಇಲ್ಲ, ಎಲ್ಲ ಮಲಗ್ತವೆ. ನಮ್ದು ಎದ್ ನಿಂತ್ಕೊಳ್ಳೋದು ಹಿಂಗೆ ಬದುಕ್ತೇವಲ್ಲ. ಬಂದಿದ್ದೀರಿ ಅಂತಂದ್ರೆ ಗೊತ್ತಿರೋರು ಗೊತ್ತು ನೀವು ಎಂತ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಮಾಡಿರೋ. ಇಲ್ಲಿ ಯಾರು ಗೊತ್ತಾಗತ್ತೆ ಸರ್? ಪಾಪ ಯಾರು ನೀವ್ ಇಟ್ಕೊಂಡ್ರೆ ಗೊತ್ತಾಗ್ತಿದೆ ಅಂತ. ಅಲ್ಲ, ಊಟ ಹಾಕೊಂಡಿದ ಅವ್ನು ಊಟ ಹಾಕೋದಕ್ಕೆ ಡೌಟ್ ಪಟ್ಟ. ಪೂಜಾರಿ ಯಾಕೆ ತಿಂತಾವ್ರೆ ಅಂತ. ಪೂಜಾರಿ ಅಲ್ಲ ಸರ್, ನಿಮ್ನೆಲ್ಲ ನೋಡಿದೀನಿ ಅಂದ್ಬಿಟ್ಟು ಅವ್ನು ಊಟ ಹಾಕೋಕ್ಕಿಂತ ಊಟ ಆಗ್ತಾ ಇಲ್ಲ. ನಿಮ್ಗೆ ನೋಡಿ ಡೌಟ್ ಪಡ್ತಿದ್ದಾನೆ. ಏನ್ ಅನ್ನಿಸ್ತಾವ? ಇದೇನಪ್ಪ ನನ್ಗೆ ಊಟ ಕೊಡೋಣ. ನನ್ಗೇನು ಅನ್ಸಲ್ಲ ಸರ್, ಮಾಡೋ ಕೆಲ್ಸನೇ ಅದಲ್ವಾ, ನಗ್ಸೋದೇ ನಮ್ ಕಾಯಕ, ಅದು ಮಾಡ್ಕೊಂಡಿದೀನಿ. ಎಲ್ರಿಗೂ ಸಾಮಾನ್ಯ ಊಟ ಆಗ್ತಿದೆ. ನೀವು ಊಟ ಆಗ್ತಾ ಇಲ್ಲ, ಬರೀ ನಿನ್ನೆ ನೋಡ್ತಿದ್ದೇನೆ ಸರ್. ನಿಮ್ನೆಲ್ಲ ನೋಡಿದೀನಿ ಅಂತಾನೆ. ಅದಕ್ಕೆ ಅನ್ನಕಪ್ಪ ಫಸ್ಟ್ ಒಂದೇ. ಎಷ್ಟು ಹೊಟ್ಟೆ ತುಂಬಿಸು ಅಂತ. ಹೌದು, ಖುಷಿ ಆಗುತ್ತೆ ಸರ್. ಅಭಿಮಾನ ತುಂಬಾ ಖುಷಿ ಆಗುತ್ತೆ ಸರ್. ಕ್ವಿಂಟಲ್ 20 kg. ಎಷ್ಟು? 1 ಕ್ವಿಂಟಲ್ 20 kg. 120 kg. 120 kg. 120 kg ಅವರೆಕಾಳು ಮಾಡಿದ್ವಿ. ಮುದ್ದೆ ಎಷ್ಟು ಮಾಡಿದ್ರಿ? 1100 ಮಾಡಿದೀವಿ. 1100 ಮುದ್ದೆ. ರೈಸ್ ಎಷ್ಟು kg ಮಾಡಿದ್ರಿ? 80 kg ಮಾಡಿದ್ವಿ ಸರ್. 80 kg. ಪಾಯಸ, ಬೂಂದಿ? ಪಾಯಸ 50 kg ಪಾತ್ರೆ ಮಾಡಿದೀವಿ. ಬೂಂದಿ 80 kg ಬೂಂದಿ ಮಾಡಿದೀವಿ. ಎಲ್ಲ ಇಲ್ಲೇ ಮಾಡೋದು? ಎಲ್ಲ ಇಲ್ಲೇ ಮಾಡಿದ್ವಿ. ಇವತ್ತು ಇಷ್ಟು ಮಾಡಿದ್ರೆ ಪ್ರತಿದಿನ ಪ್ರಸಾದ ಇರುತ್ತೆ? ಡೈಲಿ ಇಲ್ಲೇ ಪ್ರಸಾದ ರೆಡಿ ಆಗುತ್ತೆ? ರೆಡಿ ಆಗುತ್ತೆ ಸರ್. ಹೊರಗಡೆಯಿಂದ ಏನು ತರಲ್ಲ, ಎಲ್ಲ ಇಲ್ಲೇ ಮಾಡಿಕೊಡು. ಎಲ್ಲ ಇಲ್ಲೇ ಮಾಡ್ಕೊಡು. ಇವತ್ತು ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ರೆಡಿ ಮಾಡಿರೋದು? 4ರಿಂದ 5,000 ಜನ ಮಾಡ್ಬೋದು. 5,000 ಜನ. ಅಮಾವಾಸ್ಯೆ ಹುಣ್ಣಿಮೆ ಸಾಕಿರುತ್ತೆ. ಆಮೇಲೆ ಇಲ್ಲೇನು ಗ್ಯಾಸ್ ಅಲ್ಲಿ ಮಾಡೋದು? ಸೌದೆ ಒಲೆ? ಸೌದೆ ಒಲೆ. ಗ್ಯಾಸ್ ತುಂಬಾ ತೊಂದರೆ ಆಗಿದೆ. ಸೌದೆ ಒಲೆ ಈಗ ಆಮೇಲೆ ಸೌದೆ ಒಲೆಯಲ್ಲೂ ಮಾಡ್ತೀರಿ, ಗ್ಯಾಸ್ ಅಲ್ಲೂ ಮಾಡ್ತೀರಿ? ಎಲ್ಲರೂ ಮಾಡ್ತೀವಿ. ಸಿಕ್ಕರೆ ಗ್ಯಾಸ್ ಅಲ್ಲಿ ಮಾಡ್ತೀವಿ, ಸಿಕ್ಕರೆ ಸೌದೆ ಒಲೆ ಮಾಡ್ತೀವಿ. ಎರಡರಲ್ಲೂ ಮಾಡ್ತೀರಾ? ಇದು ಇವತ್ತಿನ ಪ್ರಸಾದಕ್ಕೆ ಯಾವಾಗಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಜನ ಕೆಲಸ ಮಾಡ್ತಿದ್ರಿ ಇಲ್ಲಿ? ಸರ್, ಇಲ್ಲಿ ನಾವು ಇವತ್ತು ಪ್ರೆಸೆಂಟ್ 8 ಜನ ಇದ್ದೀವಿ. ಅಡುಗೆ ಮಾಡಕ್ಕೆ 8 ಜನ ಇವತ್ತು. ಹೆಲ್ಪರ್ ಸೇರಿ ಇವತ್ತು ಜಾಸ್ತಿ ಜನ. ಬಟ್ರಿ ಬೆಳಿತೀವಿ. ಹೆಲ್ಪರ್ ಇನ್ನ 6 ಜನ ಇದ್ದಾರೆ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಶುರುವಾಯಿತು? 4 ಗಂಟೆ ಸ್ಟಾರ್ಟ್ ಆಯ್ತು ಸರ್. ವಿದ್ಯಾಚೌಡೇಶ್ವರಿ ಅನ್ನೋದು ಮೊನ್ನೆ ಅವತ್ತು ಒಂದು 6 ತಿಂಗಳು ಮುಂಚೆ ಬಂದಿದ್ದೆ. ಅದು ಮೊಬೈಲ್ನಲ್ಲಿ ನೋಡಿದೆ ವಿದ್ಯಾಚೌಡೇಶ್ವರಿ ಅನ್ನೋದು. ಭಾಳ ತುಂಬ ಚೆನ್ನಾಗಿದೆ. ಹೋದ ಸಾರಿ ಬಂದಾಗ ನನಗೆ ದರ್ಶನ ಸಿಗಲಿಲ್ಲ. ಆಮೇಲೆ ನಾನು ಒಬ್ಬನೇ ಕಾರ್ ಹೊಡ್ಕೊಂಬಂದಿದ್ದೆ ಫ್ಯಾಮಿಲಿ ಕರ್ಕೊಂಡು.
ನೈಟ್ ಹೋಗೋದಕ್ಕೆ ಒಂದು ಸ್ವಲ್ಪ ಭಾಳ ತೊಂದರೆ ಆಯ್ತು. ಎಲ್ಲ ಆಯಮ್ಮನ ದಯೆ ಮನೆ ಸೇರಿದೆ, ಒಂಥರ ನಿದ್ದೆ ಬರ್ತಾಯಿತ್ತು. ಆ ದಯೆ ಐತೆ, ಆ ದಯದಿಂದ ನಾನು ಆರಾಮಾಗಿ ಮನೆಗೆ ಸೇರಿದೆ. ಆಮೇಲೆ ಒಂದು ನಮ್ಮದು ತಟ್ಟೆ ಇಡ್ಲಿ ಹೋಟ್ಲಿದೆ, ಪ್ರಸಾದನೂ ಹಂಗೆ ಸಿಗುತ್ತೆ. ನಾನು ಪ್ರತಿ 2ನೇ ಸರಿ ಬಂದಿದ್ದೀನಿ, ನನಗೆ ಪ್ರಸಾದ ಸಿಕ್ಕೈತೆ. ನನಗೆ ಪ್ರಸಾದ ಮಾತ್ರ ನಮ್ಮ ಹೋಟ್ಲು ಮಾಡ್ತೀವಿ ಅದಕ್ಕಿಂತ ಅಮೃತವಾಗೇ ಇದೆ ಪ್ರಸಾದ, ಭಾಳ ತುಂಬ ಚೆನ್ನಾಗಿದೆ. ಆ ದೇವಿ ಕೃಪೆನೂ ಚೆನ್ನಾಗಿದೆ. ಆಮೇಲೆ ದರ್ಶನ ಚೆನ್ನಾಗಾಯಿತು ನನಗೆ ಈ ಸರಿ. ಹೋದ ಸರಿ ನಾನು ಪಂಚೆ ತಂದಿರಲಿಲ್ಲ, ನನ್ನ ಒಳಗೆ ಬಿಡಲಿಲ್ಲ. ತಾಯಿನ ನಾನು ಒಳಗೆ ಹೋಗಿ ನೋಡ್ಬೇಕಾಯ್ತಲ್ಲ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಈ ಸರಿ ನನಗೆ ಗೊತ್ತಿತ್ತಲ್ಲ, ಭಾನುವಾರ ರಜೆ ಮಾಡಿ ನಾನು ಈ ಮತ್ತೆ ಬರೋಣ ಅಂತಲೇ ಬಂದು ಈ ಸರಿ ಪಂಚೆ ಎಲ್ಲ ಉಟ್ಕೊಂಡ್ಬಂದಿದ್ದೀನಿ. ಸೀದಾ ಹೋದೆ, ಆ ತಾಯಿ ದರ್ಶನ ಆಯಿತು, ಭಾಳ ತುಂಬ ಸಂತೋಷ ಆಯಿತು. ಈಗ ಪ್ರಸಾದ ತಗೊಂಡೆ, ಒಳ್ಳೆ ಸಂತೋಷ ಆಯ್ತು ಸರ್. ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಆದರೆ ಅಲ್ಲಿ ಹೇಗಿರುತ್ತೋ ಅಲ್ಲಿ ಹಂಗೆ ಮಾಡ್ತಾರೆ. ಬಟ್ ಇಲ್ಲಿ ಈ ದೇವಸ್ಥಾನದಲ್ಲಿ ನಾನು ನೋಡ್ದಂಗೆ ಭಾಳ ಚೆನ್ನಾಗಿದೆ ಸರ್. ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದಗಳು ಚೆನ್ನಾಗಿರುತ್ತೆ, ಈ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿದೆ ಪ್ರಸಾದ. ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಸರ್. ಬಟ್ ಏನಾದರೂ ನಮ್ಮ ಅನಿಸಿಕೆಗಳ್ನ ಬೇಡ್ಕೊಂಡ್ರೆ ತಾಯಿ ಮುಂದೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ನಾವು ಬರೀ ಕೇಳ್ತಾ ಇದ್ವಿ. ಇಲ್ಲಿ ಬಂದಮೇಲೆ ನಮಗೂ ಕೂಡ ಅನ್ನಿಸ್ತು ತುಂಬ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲ, ಏನು ಆ ಥರ ಏನಿಲ್ಲ ಸರ್. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ತಂದೆ ತಾಯಿಗೆ ಆರೋಗ್ಯ ಭಾಗ್ಯ, ಅಣ್ಣ ತಮ್ಮಂದ್ರೆ ಕಾಪಾಡಪ್ಪ, ಅಕ್ಕ ತಂಗಿಯರು ಕಾಪಾಡಮ್ಮ ಅಂತಂದು ಎಲ್ರಿಗೂ ಒಳ್ಳೇದು ಮಾಡಮ್ಮ. ಏನು ಮಾಡೋದು ಕೆಲಸ? ನಾವು ಲ್ಯಾಂಡ್ ಆರ್ಮಿ ಆಫೀಸಲ್ಲೇ ಡ್ರೈವರು ಸರ್. ಹಾಂ.